ಕರ್ನಾಟಕದ ಜನತೆಗೆ ಫೋರ್ತ್ ಪಿಲ್ಲರ್ ಯೂಟ್ಯೂಬ್ ಚಾನಲ್ ಪರವಾಗಿ ಸ್ವಾಗತ ಬಯಸ್ತಾ ಇವತ್ತು ವಿಡಿಯೋ ಮಾಡ್ತಾ ಇರುವಂಥ ಕಂಟೆಂಟ್ ಏನಪ್ಪ ಅಂದರೆ ತಮಿಳುನಾಡಿನಲ್ಲಿ ಏನು ರಾಜಕೀಯದ ಕೋಲಾಹಲ ನಡೀತಿದೆ ಅದ್ರ ಕುರಿತಾಗಿ ಇವತ್ತು ವಿಶೇಷವಾದಂಥ ವರದಿಯನ್ನು ಮಾಡಲಿಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಫೋರ್ತ್ ಪಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಸ್ವಾಗತ ಮಾಡ್ತೇನೆ. ಆತ್ಮೀಯರೇ, ಇವತ್ತು ತಮಿಳುನಾಡಿನಲ್ಲಿ ಏನು ರಾಜಕೀಯದ ಮೇಲಾಟ ನಡೀತಾ ಇದೆ ಇದ್ರ ಕುರಿತಾಗಿ ನಾವೀಗ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಈಗ ಅಧಿಕೃತವಾಗಿ ಬಹುಮತದಿಂದ ಆಯ್ಕೆಯಾದಂತಹ ದಳಪತಿ ವಿಜಯನ್ನವರನ್ನ ಸಹಜವಾಗಿ ಅಲ್ಲಿಯ ವಿಧಾನಸಭಾ ಏನು ಇದಿದೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನ ಮಾಡಬೇಕಾಗಿದ್ದು ರಾಜ್ಯಪಾಲರ ಪ್ರಮುಖವಾದ ಕರ್ತವ್ಯ ಅದು. ಆದರೆ ಈ ರಾಜ್ಯಪಾಲರಾದಂಥ ರಾಜೇಶ್ ವಿಶ್ವನಾಥ್ ಅರ್ಲೇಕರ್ ಅವರು ಅಲ್ಲಿ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಮತನ ಸಾಬೀತುಪಡಿಸಿ ನಂತರ ನೀವು ಸರ್ಕಾರ ರಚನೆ ಮಾಡಿ ಅನ್ನೋ ರೀತಿಯಲ್ಲಿ ಆದೇಶ ನೀಡಿರುವಂಥದ್ದು ನಿಜವಾಗೂ ದುರದೃಷ್ಟಕರ. ಇಲ್ಲಿ ಕರ್ನಾಟಕದ ರಾಜಕೀಯನ ನಾವು ತೆಗೆದುಕೊಳ್ಳೋದಾದರೆ ಯಡಿಯೂರಪ್ಪನವ್ರಿಗೂ ಕೂಡ ಬಹುಮತ ಇಲ್ಲದೇ ಇದ್ದರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಆಯ್ಕೆಯಾಗಿದ್ದರಿಂದ ಅವ್ರಿಗೆ ವಿಧಾನಸಭೆಯಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರಿಗೆ ಆಹ್ವಾನ ನೀಡಿದರು ಮತ್ತು 15 ದಿನಗಳ ಕಾಲ ಅವರಿಗೆ ಸರ್ಕಾರದ ಬಹುಮತ ನೀಡಲಿಕ್ಕೆ ಬಹುಮತನ ಸಾಬೀತು ಮಾಡಲಿಕ್ಕೆ ಅವ್ರಿಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದರು. ಆದರೆ ತಮಿಳುನಾಡಿನಲ್ಲಿ ಹೊಸದಾಗಿ ಏನು ಪಕ್ಷವನ್ನು ಸೃಷ್ಟಿಸಿ ವಿಧಾನಸಭೆಯಲ್ಲಿ ಅತ್ಯಧಿಕ ಸ್ಥಾನವನ್ನು ಗಳಿಸಿರುವಂತಹ ವಿಜಯ್ ಅವರಿಗೆ ಯಾಕೆ ಈ ರೀತಿಯ ಮಲ್ತಾರೆ ಧೋರಣೆಯನ್ನು ಅಲ್ಲಿಯ ರಾಜ್ಯಪಾಲರು ತೋರಿಸ್ತಾ ಇದ್ದಾರೆ? ಏನು ಇವರಿಗೆ ರಾಜಕೀಯದ ಅನುಭವದ ಕೊರತೆ ಇದೆಯಾ ಅಥವಾ ಯಾಕೆ ಈ ರೀತಿಯಲ್ಲಿ ಅವರು ನಡೆದುಕೊಳ್ತಿದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬೇಕಾಗತ್ತೆ. 23 ಏಪ್ರಿಲ್ 1954 ಇಸ್ವಿಯಲ್ಲಿ ಗೋವಾ ರಾಜ್ಯದ ಪಣಜಿಯಲ್ಲಿ ಇವರು ಹುಟ್ಟುತ್ತಾರೆ. ಸೊ ತದನಂತರ ಇವರು ಅವರ ಯೌವನ ವ್ಯವಸ್ಥೆಯಲ್ಲಿ RSSನೊಂದಿಗೆ ನಂಟನ್ನು ಬೆಳೆಸ್ಕೋತಾರೆ. ಅದೇ ರೀತಿಯಲ್ಲಿ 1989 ಇಸ್ವಿಲಿ BJP ಪಕ್ಷನ ಅವ್ರು ಸೇರ್ಕೋತಾರೆ. ನಂತರ 2002ರಲ್ಲಿ ಗೋವಾ ವಿಧಾನಸಭಾ ಕ್ಷೇತ್ರದಿಂದ MLA ಆಗಿ ಕೂಡ ಅವರು ಆಯ್ಕೆ ಆಗ್ತಾರೆ. ಸೊ ಅದೇ ರೀತಿಯಲ್ಲಿ 2012ರಿಂದ 2015ರವರೆಗೆ ಗೋವಾ ವಿಧಾನಸಭಾ ಇದರಲ್ಲಿ ಸ್ಪೀಕರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿಯಲ್ಲಿ ಅಕ್ಟೋಬರ್ 2015ರಿಂದ 2017ರವರೆಗೆ ಅವರು ಅರಣ್ಯ, ಪರಿಸರ ಮತ್ತು ಪಂಚಾಯತ್ ರಾಜ್ ಮಂತ್ರಿಯಾಗಿ ಕೂಡ ಅವರು ನೇಮಕಗೊಳ್ತಾರೆ. ಸೊ ಇಷ್ಟೆಲ್ಲ ರಾಜಕೀಯದ ಅನುಭವ ಇರುವಂಥ ಈ ಒಂದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಯಾಕೆ ಈ ಒಂದು ರಾಜಕೀಯದ ಅನುಭವವನ್ನು ಇಟ್ಕೊಂಡು ಅಲ್ಲಿಯ TVK ಮುಖ್ಯಸ್ಥ ಏನು ವಿಜಯ್ ದಳಪತಿ ಇದ್ದಾರೆ ಅವ್ರಿಗೆ ಅಧಿಕಾರದಿಂದ ದೂರ ಇಡಬೇಕು ಅನ್ನೋಂಥ ಹುನ್ನಾರನ ನಡೆಸ್ತಾ ಇದ್ದಾರೆ ಅನ್ನೋದು ತಾವು ಕೂಡ ಯೋಚನೆ ಮಾಡಬೇಕಂತ ಒಂದು ವಿಚಾರ ಆಗಿದೆ. ಇದೇ ರೀತಿಯಲ್ಲಿ BJP ನೇತೃತ್ವದ ಯಾರೇ ಕೂಡ ಅಧಿಕಾರದಲ್ಲಿದ್ದರೆ ಅಧಿಕಾರದಿಂದ ಬಂದಂಥವರು ರಾಜ್ಯಪಾಲರಾದರೆ ಅವರು ಕಾಂಗ್ರೆಸ್ ಯಾವುದಾದ್ರೂ ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಅಲ್ಲಿ ವಿರೋಧ ಸೃಷ್ಟಿ ಆಗ್ತದೋ ಏನೋ ಅರ್ಥ ಆಗದಿರೋಂಥ ಒಂದು ಸನ್ನಿವೇಶ. ಸೊ ಸಹಜವಾಗಿ ಒಂದು ನಮ್ಮ ಸಂವಿಧಾನದ ಪೀಠಿಕೆ ಏನು ಹೇಳುತ್ತೋ, ಸಂವಿಧಾನದ ಯಾವ ರೀತಿಯಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆನ ನಡ್ಕೋಬೇಕು ಅನ್ನೋಂಥದ್ದು ಹೇಳುತ್ತೋ ಅದನ್ನು ಇವರು ಸರಿಯಾಗಿ ನಡೆದುಕೊಳ್ತಾ ಇಲ್ಲ. ಅದರ ಬದಲಾಗಿ ಇವತ್ತು ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಮುಖಾಂತರ ಇವರಿಗೆ ತಿಳುವಳಿಕೆ ನೀಡಿಸಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಈಗ ಇವರು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದರೂ ಕೂಡ ಈಗ ತಮ್ಮ ಹುದ್ದೆಗೆ ತಕ್ಕನಾಗಿ ತಾವು ನಡ್ಕೋಬೇಕು ಅನ್ನೋಂಥ ವಿಷಯನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ರಾಜಕೀಯದ ಏನು ಚಿತ್ರಣ ಇದೆ ತಮಿಳುನಾಡಲ್ಲಿ, ಸೊ ಇದು ಸಹಜವಾಗಿ ಯಾವುದೇ ಪಕ್ಷ ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿದ್ದು ಅದಕ್ಕೆ ಮೊದಲನೇದಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಅಹವಾಲನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನ್ನ ಈ ಒಂದು ವಿಡಿಯೋಗೆ ನಾನು ವಿರಾಮ ನೀಡ್ತೇನೆ. ಧನ್ಯವಾದಗಳು.